ನೀ ಹೋಗು ದಾರಿ ಒಂದು ಪರ್ಬಾರ ಅಂತ ಇಲ್ಲಿ ಬಂದಿತ್ತ ಇರ್ಲಿ ಅದೆಲ್ಲ ಲೈನ್ ಮ್ಯಾಗ ನಡೆದಾಳ ಅದಕ್ಕೆ ಈಗ ನಾವೇನು ಹೇಳ್ಬೇಕಾಗ್ಯದ ಆದಿ ಅನಾದಿ ಬುನಾದಿ ಬುಡದಲ್ಲಿ ತಾನೇ ತಾನೆಂದು ಸಾರತೈತಿಲೇಷ್ಟ ಹುಡುಗಿ ತಾನೇ ತಾನೆಂದು ಸಾರತೈತಿಲೇಷ್ಟ ಓಂ ನಾದ ಕೇಳಿ ಅವಸರದಿಂದ ತಾನು ವಿಷ್ಣು ಓಡಿ ಬಂದ ಪ್ರತಿಷ್ಠ ಓಂ ನಾದ ಕೇಳಿ ಅವಸರದಿಂದ ತಾನು ವಿಷ್ಣು ಓಡಿ ಬಂದ ಪ್ರತಿಷ್ಠ ಓಮ ವಿಷ್ಣುವಿಗೆ ಪ್ರತ್ಯಕ್ಷವಾಯಿತು ಮಮಕಾರವೇ ಮಾಯದ ಆಟ ಅದಕ್ಕೇನು ಹೇಳ್ತಾರ ಆದಿಯಲ್ಲಿ ಮಾತ್ರ ಮಹಾವಿಷ್ಣು ಏನದಲ್ಲ ಓಂಕಾರ ಅನ್ನುವಂಥದ್ದು ಒಂದೇ ಇತ್ತು ಓಂ ನಾದ ಕೇಳಿ ಮಾತ್ರ ವಿಷ್ಣು ದೇವ ಓಡಿ ಬಂದ ಅವ ಬಂದಂಗ ಹ್ಯಾಂಗ ಸನಿ ಆಗ್ತದ ಈ ಸೃಷ್ಟಿ ಉತ್ಪತ್ತಿ ಹ್ಯಾಂಗ ಆಗ್ತದ ಅನ್ನೋದ್ರ ಬಗ್ಗೆ ಹೇಳ್ಬೇಕಾಗ್ಯದ ಹೆಣ್ಮಕ್ಳು ಇಲ್ಲ ಆಕಿ ಹಂಗೆ ಚಟ ಬಿದ್ದ ಬಿಡು ರೊಕ್ಕ ಹಾಕ್ರಿ ಕಾಲ ಹಾಕಿ ತುಳಿತಾಳ ಹೂವ ಹಾಕ್ರಿ ಕಾಲ ಹಾಕಿ ತುಳಿತಾಳ ಆಕಿ ನೀವು ಏನ್ ಬೇಕಾದ ಹಾಕ್ರಿ ಕಾಲ ಹಾಕಿ ತುಳಿಯಾಕಿನ ಆಕಿ ಹಾ ತುಳಿಲಾಕಿ ಹುಟ್ಟಾಳಕಿ ಅದಕ್ಕೆ ಇಲ್ಲಿ ಏನ್ ಹೇಳ್ತಾನ ಕವಿ ಒತ್ತಾಯ ರೂಪದಿಂದ ಮತ್ತಿಷ್ಟು ಸನೆ ಬಂದ ಸತ್ಯ ನೋಡಿದ ಲಿಂಗದ ರೂಪ ಆ ಲಿಂಗಕ್ಕ ಇತ್ತು ಅಕ್ಷರ ಚಾಪ ಓಕಾರ ನಂತ್ರಂತೆ ಅತಿ ಸಂಪ ಆಕಾರ ಬಲಕಿತ್ತು ಉಕಾರ ಎಡಕಿತ್ತು ಮಧ್ಯ ಮಮಕಾರ ಕೊನೆ ಓಮ ಎಂಪ ಆಕಾರ ಬಲಕಿತ್ತು ಉಕಾರ ಎಡಕಿತ್ತು ಮಧ್ಯ ಮಮಕಾರ ಕೊನೆ ಓಮ ಎಂಪ ಓಮ ವಿಷ್ಣುವಿಗೆ ಪ್ರತ್ಯಕ್ಷವಾಯಿತು ಸಾವಿರ ಸೂರ್ಯನಂತೆ ಅದು ಸಂಪ ಓಕಾರ ಚಂದ್ರನಂದ ಇರು ಸಂಪ ಸಾವಿರ ಸೂರ್ಯನಂತೆ ಆಕಾರವನಪ ರೂಪದಲ್ಲಿ ಬೀಜ ಸ್ಥಾಪಿತವಾಗಿ ಶಿಷ್ಟ ಬೆಳೆದು ಆಗಿತ್ತು ಎಂಪ ಅದಕ್ಕೇನು ಹೇಳ್ತಾರಪ್ಪ ಕವಿಗಳಲ್ಲಿ ಮೊದಲ ಆಕಾರ ಉಕಾರ ಮಕಾರ ಯಕಾರ ವಕಾರ ಅಂತ ತಿಳ್ಕೊಂಡು 5 ಬೀಜಗಳದಾವ ಈ ಸೃಷ್ಟಿ ಉತ್ಪತ್ತಿ ಆಗ್ಬೇಕಾದ್ರ ಆಕಾರದಿಂದ ಆಕಾರ ಆಗ್ಯದ ಊದಿಂದ ಉತ್ಪತ್ತಿ ಆಗ್ಯದ ಹಿಂಗ ಮಕಾರದಿಂದ ಮಾಯ ಸುತ್ಯದ ಶಿಕಾರದಿಂದ ಮಾತ್ರ ಶಿಕ್ಷೆ ಆಗ್ಯದ ಹಿಂಗ 5 ಬೀಜಗಳು ಮಾಡಿದವ್ರು ಯಾರು ನಮ್ಮ ಪರಮಾತ್ಮದಾನ ಭಗವಂತನ ಒಂದೊಂದು ಮುಖದಿಂದ ಮಾತ್ರ ಒಂದೊಂದು ಬೀಜಗಳು ಬಂದಾವ ಆಕಾರ ಉಕಾರ ಮಕಾರ ಯಕಾರ ವಕಾರ ಅಂತ ತಿಳ್ಕೊಂಡು ಹಿಂಗ 5 ಬೀಜಗಳದಾವ ಈ ಬೀಜಿನಿಂದ ಮಾತ್ರ ಎಲ್ಲ ಸೃಷ್ಟಿ ಉತ್ಪತ್ತಿ ಆಗ್ಯದ ಬೀಜ ಇಲ್ಲಾರ್ದೆ ತಂಗಿ ಯಾವಾಗ ಆಗಂಗಿಲ್ಲ ಮೊದಲು ಬೀಜ ಬೇಕಾಗ್ಯದ ಬೀಜ ಶ್ರೇಷ್ಠದ ಅದಕ್ಕಾಗಿ ಬೀಜ ಇಲ್ಲಾರ್ದೆ ವಿನಃ ಯಾವುದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೇನು ಹೇಳ್ತಾನೆ ಇಲ್ಲಿ ಓಂ ಎಂಬು ಬೀಜ ಉತ್ಪತ್ತಿಗೆ ಸರ್ವ ಅಕ್ಷರಗಳಿಗೆ ತಾನೇ ತಾನಾಗಿ ಕಂಡು ಬಂದೆ ಶಿವ ಪುರಾಣ ಹೆಂಗ ಬರದು ಇಟ್ಟಿತು ಬರದು ಆಕಾರ ಆದಿ ಬ್ರಹ್ಮನಿಗೆ ಬೀಜಭೂತವಾಗಿ ಮುಂದೆ ಉತ್ಪತ್ತಿಗೆ ಶಕ್ತಿ ಓದಿದವನ ಮನಕ ನಟ್ಟಿ
ತು ಮನಕನ ಹುಕಾರನಾದ ವಿಷ್ಣುದೇವ ಊರಿಂದ ಉತ್ಪತ್ತಿಯಾದ ಮಮಕಾರವೇ ಮಾಯದ ಆಟ ಈ ಆಟ ಮಾಟಕ ಆತನ ಊಟ ವಿಷ್ಣುವಿಗೆ ಗುರುತರ ಕ್ಷೇಪ ಘೋಟ ಓಂ ನಾದ ಕೇಳಿ ಅವಸರದಿಂದ ತಾನು ವಿಷ್ಣು ಓಡಿ ಬಂದ ಪ್ರತಿಷ್ಠ ಆದಿ ಶೂನ್ಯ ಮಧ್ಯ ಶೂನ್ಯ ಅಂತ ಶೂನ್ಯ ಮೂರರಲ್ಲಿ ಬ್ರಹ್ಮ ವಿಷ್ಣು ರುದ್ರಾಗಿ ಬಂದಾರ ಜನನ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂವರು ಉತ್ಪನ್ನ ಒಂದೊಂದು ತತ್ತಿ ಒಳಗ ಜವಳಿ ಗಂಡ ಬೆನ್ನಿಗೆ ಹೆಣ್ಣ ಅವಳ ಜವಳ ಗಂಡ ಹೆಣ್ಣಿಗೆ ಬದಲ ಮಾಡಿ ಬಾಸಿಂಗ ಕಟ್ಟಿ ಅಣ್ಣ ತಂಗಿ ಅಪ್ಪ ಮಗಳು ಕೂಡಿದ್ದವಿನ್ನ ಇದು ಅಖಿಲಾಟ ಕೋಟಿ ಖಾಲೆ ಬಿಟ್ರ ಬೆಳೀತಿತ್ತೇನ ಇದು ಅಖಿಲಾಂಡ ಕೋಟಿ ಖಾಲೆ ಬಿಟ್ರ ಬೆಳೀತಿತ್ತೇನ ಅದಕ್ಕೇನು ಹೇಳ್ತಾವ ತಮ್ಮ ಏನ್ ಹೇಳ್ತಾರಿ ಮೊದಲ ಬೀಜ ಹುಟ್ಟಬೇಕಾದ್ರ ನನ್ನ ಶರೀರ ಬೇಕು ಶರೀರ ಇದ್ದಿಲ್ಲಪ್ಪ ಅಂತಂದ್ರ ಕೆಲಸ ಆಗಂಗಿಲ್ಲ ಅಂತ ಹೇಳ್ತಾಳಕಿ ಹೌದಲ್ಲ ಹೌದಲ್ರಿ ಬೇಕತ್ರಿ ಮನಿ ಹಾ ಹಾ ಮನಿ ಬೇಕತ್ತ ಎಲ್ಲದಕ್ಕಿನ ಮನಿ ಎಲ್ಲದರಿ ಮಾಸ್ತರ ಇಷ್ಟು ಮಂದಿ ಎಲ್ಲ ಮನಿ ಇದ್ದವ್ರು ಬಂದಿರಲ್ಲ ನೀವು ಮನಿ ಕಟ್ಟೋದು ಆಗ್ಯದೇನ್ರಿ ನಮ್ಮ ಕೈಲಿ ಆಗಿಲ್ಲಲ್ರಿ ಮಾಸ್ತರ ಗಾಡಿ ಕಟ್ಟಿವ್ ನಾವು 4 ಮೂಲಿ ಗಾಡಿ ಬರೇ ಗಾಡಿ ಅವು ಮನಿ ಅಲ್ಲವು ಈಗಿ ತಿಳ್ಕೊಂಡ ನನ್ನ ಮನಿ ಅದು ಮನಿ ಬ್ಯಾರೆ ಮನಿ ಇದ ಮಾಸ್ತರ ಮನಿ ಕಟ್ಲಾಕ ಯಾರ್ದಿಂದು ಆಗೇ ಇಲ್ಲ ಅದಕ್ಕೆ ಒಬ್ಬ ಜ್ಞಾನಿ ಹೇಳ್ತಾನ ದೇವನ ಮನೆ ಇದು ಈ ಜಾಗವೆಲ್ಲ ಬಾಡಿಗೆದಾರರು ನಾವು ನೀವುಗಳೆಲ್ಲ ಇಷ್ಟೇ ದಿವಸ ಇಷ್ಟೇ ವರ್ಷ ಇರ್ಬೇಕನ್ನೋದೇನು ಕಟ್ಟು ಕರಾರಿಲ್ಲ ಇದು ಯಾರ ಮನಿ ಅದ ನಮ್ಮ ಅಪ್ಪನ ಮನಿ ಅದ ಅಪ್ಪನ ಮನ್ಯಾಗ ನೀ ಸುಮ್ ಬೇಡ್ಕೊಂತಿಲ್ಲಾಕ ಬಂದಿದಿ ನಿನಗೆ ಎಷ್ಟು ಬೇಕಾದ್ ಬೇಡ್ಕೊಂಡು ತಿನ್ಕೋತ ಹೋಗ್ಬಿಡು ಸಾಕಷ್ಟೇ ನಿನಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಮೈಂದ್ರಿಗೆ ಅವರು ಕೊಡ್ಲಾಕ್ ಹಚ್ಚಾರ ಅವ್ರು ಎಷ್ಟು ಕೊಟ್ಟಿರ್ತಾರಲ್ಲ ಅಷ್ಟು ತಗೊಂಡ್ಕೆರೆ ಇದು ಹೆಣ್ಣಂದ್ರೆ ಹೆಂಗ್ರಿ ಮಾಸ್ತರ ಮನಿ ಮುಂದೆ ನಾವು ಕಟ್ಟಿರ್ತೀವಿ ನೋಡ್ರಿ ಜೂಲ್ ನಾಯಿ ಕಾರ್ನಾಗ ತಗೊಂಡು ಹೋಗ್ತೀವಲ್ಲ ಅದಕ್ಕೆ ಭಾಳ ಕಾಳಜಿ ಮಾಡ್ತಿರ್ತೀವಿ ಮೈ ಮ್ಯಾಗ ಎಳೋದು ಸಾಬಾನ್ ಹಚ್ಚಿ ಮೈ ತೊಳೆಯೋದು ಎಲ್ಲ ಶೃಂಗಾರ ಮಾಡ್ತೀವಿಲ್ರಿ ಆ ಜೂಲ್ ನಾಯಿಗೆ ಹಂಗ ಇದು ಜೂಲ್ ನಾಯಿ ಇದ್ದಾಗ ಕಟ್ಟಿದ ನಾಯಿ ಇದ್ದಂಗ ಮನಿ ಮುಂದೆ ಇದು ಹೆಂಗ್ಸ ಹೆಣ್ಣಂದ್ರೆ ಹೆಂಗದ ನಮ್ಮ ಮನಿ ಮುಂದೆ ಸಾಕಿದ ನಾಯಿ ಇದ್ದಂಗ ಅವ ಮಾಲಾಕಿ ಎಷ್ಟು ಹಾಕ್ತಾನ ಅಷ್ಟು ಹಾಕದಷ್ಟು ತಿನ್ಬೇಕು ಇಲ್ಲಂದ್ರೆ ಗಪ್ ಇರ್ಬೇಕು ಅಷ್ಟೇ ಹಾಕ್ಲಿಲ್ಲ ಅಂದ್ರ ತಂಗಿ ನಾ ಆತ ನೀ ತಿಳ್ಕೊಂಡು ಮೈ ಮ್ಯಾಗ ಬರ್ಲಾಕ್ ಹೋಗ್ಬೇಡ ಅದು ಭಾಳ ದಿನ ಹೋಗಂಗಿಲ್ಲ ಎಲ್ಲಪ್ಪ ಅದು ಹೆಂಗ ಆಗ್ಬಿಟ್ಟದ ಹೆಣ್ಮಗಳಿಗೆ ಅದು ಹೇಳ್ಬೇಕ್ರಿ ವಿಷಯನ ಮತ್ತ ಖರಾಬ್ ಅನಿಸ್ತದ ಹೇಳಲ್ಲ ಮಠದಾಗ ಮುತ್ತಗಳು ಇರ್ತಾರ ಮಠದಾಗ ಅಪ್ಪಗಳು ಇರ್ತಾರ ಮತ್ತ ನಾಯಿಗಳು ಇರ್ತಾವ ಮಠದಾಗ ದಾಸೋಗ ಇರ್ತದಲ್ಲ ಇಲ್ಲಿ ಹೊರಗಿನ ಜನ ಏನ್ ಮಾಡ್ತಿತ್ತು ದರ್ಶನಕ್ಕೆ ಹೋಗ್ತಿತ್ತು ಅಪ್ಪ ಅವ್ರ ಬಳಿ ಹೋಗಿ ಕಾಲು ಬಿದ್ದು ಬರ್ತಿದ್ರು ದರ್ಶನ ಮಾಡಿ ಅಪ್ಪ ಅವ್ರಿಗೆ ಆ ನಾಯಿಗಳನ್ನು ಅಂತೀವು ಏನಂತವ್ರಿ ನಾವು ಮಠದಾಗಿರ್ತೀವಲ್ಲ ಕಾಲು ಬೆಳಂಗಿಲ್ಲ ಅಂತೀವತ್ತ ಹಂಗ ತಂಗಿ ಬುದ್ಧಿ ಚಲೋ ಇಟ್ಕೋ ಚಲೋ ತಲೆ ನಡೆಸು ಅಂದಿದ ಮಾತಿ ಅನ್ಕೋತ ಕೂಡ್ಬೇಡ ಇವು ವಿಷಯಗಳವ ಬರಬರ ಅದಕ್ಕೆ ಒಟ್ಟಿಗೆ ಶರೀರ ಬೇಕಾತಗಿ ಹೇಳ್ತಾರ ಕಾಲು ಬಿದ್ರೆ ನಾಯಿ ಹೆಂಗ್ ಕಾಲು ಬಿಡಲ್ಲ ಹೌದು ಲಗ್ನ ಮನೆ ಓಡಾಡದಂಗ ಆ ಕಡೆ ಹೋತಾನ ಈ ಕಡೆ ಓಡಾಡ್ತಾನ ಇವು ಗದ್ದಲ ಕಂಪ್ನಿ ತಮ್ಮ ಗದ್ದಲ ಮಾಡ್ಕೋ ತಿರ್ಗಾಡವ್ರಿ ಅವ್ರು ಇದು ಹೆಂಗ ಆಗ್ಬಿಟ್ಟದ್ರಿ ಹುಡುಗಿದು ನರೇಂದ್ರ ಮೋದಿ ಅವ್ರ ಹರಲ್ಲ ದಾಮೋದರ ಅವ್ರ ಹಿಂದ ಅವು ತಿರ್ಗಾಡ್ತಾರಲ್ರಿ ಅವು ಗಂಡ ಮೇನ ಒಂದು ಸುಟ್ಕೇಸ್ ಹಿಡ್ಕೊಂಡು ಖಾನ್ ಮುನಾಗ್ಯದ ಅದು ಭಾಳ ದಿವಸ ಬಿಡಂಗಿಲ್ಲ ತಂಗಿ ಭಾಳ ಹುಷಾರಾಗಿರು ಅದಕ್ಕೆ ಇಲ್ಲಿ ಎಲ್ಲಾ ಮಹಾತ್ಮರು ಸಹಿತ ನಿಮ್ಮ ಅಕ್ಕಮಾದೇವಿ ಸಹಿತಕ್ಕೆ ನಿಮ್ಮ ಹೆಣ್ಣಿಗೆ ಬುದ್ಧಿ ಹೇಳ ಏನ್ ಹೇಳ್ತಾಳ್ರಿ ಹೆಚ್ಚಿಗೆ ಇತ್ತಪ್ಪ ಹೆಣ್ಣಪ್ಪ ಅಂತಂದ್ರ ಆಕಿ ಏನ್ ಹೇಳ್ತಿದ್ಳು ಏನ್ ಹೇಳ್ತಾಳ್ರಿ ಅಣ್ಣನು ಸತ್ತರೆ ತಂದೆಯು ಸತ್ತರೆ ತಲೆ ಹೋದಂತೆ ತಾಯಿ ಸತ್ತರೆ ಕರುಳು ಹೋದಂತೆ ಅಣ್ಣನು ಸತ್ತರೆ ಬಲಭುಜ ಹೋದಂತೆ ತಮ್ಮನು
ಸತಿಯಳು ಸತ್ತರೆ ಎಡಭುಜ ಹೋದಂತೆ ತನಗೆ ಬೇಡಾಗಿರುವ ಸತಿಯಳು ಸತ್ತರೆ ಎಡಗಾಲನ ಕೆರುವ ಎಡಗಾಲ ನಾವೇನು ಹಾಕೊಂಡ್ಬಿಟ್ಟಿರ್ತೀವಲ್ಲ ಚಪ್ಪಲ ಎಡಗಾಲನ ಕೆರುವ ಸ್ವಾನ ಒಯ್ದಂತೆ ಅಂತ ಹೇಳ್ತಾಳಕಿ. ಯಾವ ಹೆಂಡತಿ ಗಂಡನ ಆದ್ಯದ ಪ್ರಕಾರ ಇರಂಗಿಲ್ಲ. ಗಂಡಗ್ ಒಂದು ಊಟ ಮಾಡ್ಸೋದು ಗಂಡ ಗಳಾಕ್ ಹೋದ್ನಪ್ಪ ಅಂತ ಮೆತ್ತಗನ ಮಾ ಹೊಡಿತಿರ್ತಾವ ನೋಡಿ ದರಿದ್ರ ಹೆಂಗಸರು. ಎಂತ ಹೆಂಗಸರು ಸತ್ತು ಅಂದ್ರೆ ಏನಂತಾಳಕಿ ಅಕ್ಕಮಾದೇವಿ, ನಾವೇನ್ ಹಾಕೊಂಡ್ ಬಿಟ್ಟಿರ್ತೀವಲ್ರಿ ಮೆಟ್ಟ, ಆ ಸೈರ್ಯ ನಾಯಿ ಬಂದು ಕೂಳ್ ಹಾಕ್ಲಾರ ಬೆಟ್ಟಿಗೆ ಚಪ್ಪಲಿ ಈಚೆ ಕಡೆ ಹಿಡ್ಕೊಂಡು ಆಚೆ ಕಡೆ ತಿಪ್ಪಾಗ ಒಯ್ದು ಬಿಟ್ಟದು ಕನಿಷ್ಠ ಅಂತ ಹೇಳ್ತಾಳೆ. ಯಾರು? ಇವ್ರು ಅಕ್ಕಮಾದೇವಿನ ಹೇಳಿದ್ದು. ಇವ್ರು ಪುಕ್ಕಮಾದೇವಿ ಏನ್ ಹೇಳ್ತಾಳ್ರಿ ಮಾಸ್ತರ್? ಈ ಪುಕ್ಕಮಾದೇವಿ ಹೇಳಕತ್ತಾಳ ನಮ್ದೇ ಸೇವಾ ಮಾಡ್ರಿ. ನಂದೇ ಸೇವಾ ಮಾಡ್ರಿ, ನಾನೇ ಹೆಚ್ಚ. ಹೌದಲ್ರಿ? ಹೌದೌದು. ಮತ್ತ ಗಂಡನ ಆಜ್ಞೆದಾಗ ಇದ್ದಾಗ ಏನಂತಾರೆ ಚನ್ನಮಲ್ಲಿಕಾರ್ಜುನ? ಗಂಡನ ಆಜ್ಞದಲ್ಲಿ ಇರುವಂತ ಸತಿಯಳು ಸತೀರಿ ಹೋದರೆ ಮಾನಭಾವಿಯಾದಂತ ಶ್ರೀಶೈಲ ಮಲ್ಲಿಕಾರ್ಜುನನ ಕಳಸ ಮುರಿದು ಧರುಣಿಗೆ ಬಿದ್ದಟ್ಟು ಕೆಟ್ಟ ಆತ ಅಂತ ಹೇಳ್ತಾಳ. ಹೌದಲ್ರಿ? ಗಂಡನ ಆಜ್ಞದೊಳಗೆ ಇದ್ದವ್ರು ಅಂದ್ರೆ ಎಂತವ್ರು? ಎಂತವ್ರಿ ಮಾಸ್ತರ? ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚು ಗಂಡನ ಕೂಡ ಗಂಡನ ಸೇವೆ ಮಾಡಿ ಮುಕ್ತಿಗೆ ಹೋದಳು. ಹೌದಲ್ರಿ? ಮಲ್ಲಯ್ಯ ಬಂದು ಆಕಿ ಹಳಸಿದ ಕೂಳು ಕೊಟ್ರೆ ತಿಂತಿದ್ದ. ಯಾರು? ಮಲ್ಲಯ್ಯ. ಅಂಬಲಿನೇ ಕುಡಿತಿದ್ದ, ದನಗಳ ಕಾಯ್ತಿದ್ದ, ಈಸಿ ಕೊಟ್ಟು ಹೋಗ್ತಿದ್ದ ಆಕಿನ ಭಕ್ತಿಗೆ. ಮತ್ ಇದು ಅಲ್ದೆ ಮಂಡ ಗಂಡಗೆ ಹೊತ್ಕೊಂಡು ತಿರುಗಾಡ್ತಿದ್ಳು ಅನುಲಾಯಿ. ಅನುಲಾಯಿ ಗಂಡಗ ಬುಟ್ಟಿ ಒಳಗೆ ಹೊತ್ಕೊಂಡು ತಿರುಗಾಡ್ತಿದ್ಳು, ಕೈಕಾಲ ಮಾಡಿದ್ದು. ಒಂದು ದಿವಸ ಏನಾಯ್ತು, ಆಕಿಗೆ ಪರೀಕ್ಷೆ ಮಾಡ್ಬೇಕ ತಿಳ್ಕೊಂಡು ಹೊತ್ಕೊಂಡು ಹೊಂಟಿದ್ಳು. ಬರೀ ಯಾವ ನಮ್ಮ ವಿಶ್ವನಾಥಣ್ಣವರು ಖದೀಮ, ವಿಶ್ವನಾಥಣ್ಣವರು ಖದೀಮ್ ಸಾಕಿನ ಮೈಂದರಿಗೆ ಇವರಾದ್ರು ಕೂಡ 21 ರೂಪಾಯಿ ಸಾಧನ ಸಲ್ಲಿಸಿದ್ರು. ಅವ್ರಿಗೆ ನಾನು ಪೂರ್ಣ ಬರದೀನಿ ಮನಿಸ್ತಕ್ಕ. ಅನುಲಾಯಿ ಮಂಡ ಗಂಡಗೆ ಹೊತ್ಕೊಂಡು ಹೊಂಟಿದ್ರು. ಒಂದ್ ದಿವಸ ಚೆಕ್ ಮಾಡ್ಬೇಕು ಮಗಳಿಗೆ ತಿಳ್ಕೊಂಡು ಏನ್ ಮಾಡ್ದವ ಮಂಡ, ಅಲ್ಲಿ ಬುಟ್ಟ್ಯಾಗ ಕೂತಲ್ಲೇ ಸುಮ್ ಕುಂದಿರ್ಲಿಲ್ಲ ಅವ. ಏನ್ ಮಾಡ್ತಾನ್ರಿ? ಅಲ್ಲಿ ರೋಮೇಶ್ವರ ಋಷಿಗಳಂತ ತಿಳ್ಕೊಂಡು ತಪಸ್ಸರಿ ಕುಂತಿದ್ರು. ಮಾಂಡವ ಋಷಿ ತಪಸ್ಸರಿ ಕುಂತಿದ್ರು. ಅವಾಗ ಇವ ಏನ್ ಮಾಡ್ದ, ಬುಟ್ಟ್ಯಾಗ ಕೂತಲ್ಲೇ ಅವನ ಮ್ಯಾಗ ಅಪಾರವಾದಂತ ಹುತ್ತು ಬೆಳೆದು ಬಿಟ್ಟಿದ್ರಪ್ಪ. ಎಷ್ಟೋ ವರ್ಷಗಳು ಹೋಗಿದ್ದು, ಸಿಕ್ಕಂಗ್ ಮೈ ತುಂಬ ಎಲ್ಲ ಜಡಿ ಬೆಳೆದಿದ್ದು, ಮ್ಯಾಗ ಹುತ್ತು ಬೆಳೆದು ಬಿಟ್ಟಿತ್ತು. ಮ್ಯಾಗ ಕೂತಲ್ಲೇ ಸುಮ್ ಕುಂದ್ರಲಿಲ್ಲ, ಬಕ್ಕತ್ ಒದ್ದ. ಅದಕ್ಕೆ ಎದಕ್ಕ ಹುತ್ತಿಗೆ ಒದ್ದ. ಅವ ಏನು ಒದ್ದ, ಪಟ್ನೆ ಎಚ್ಚರಾಗಿ ಬಿಟ್ಟಿತ್ತು ಋಷಿಗೆ. ಎಚ್ಚರಾಗಿ ಏನಂದವ, ಯಾವ ಮುಂಡೆ ಮಗ ನನ್ನ ತಪ ಭಂಗ ಮಾಡ್ಯಾನಪ್ಪ ಅಂತಂದ್ರ ಹೊತ್ತು ಹೊಂಡೂರೊಳಗಮ್ಮ ಸಾವಿರ ಹೋಳಾಗಿ ಬೀಳಿ ಅಂತ ತಿಳ್ಕೊಂಡು ಶಾಪ ಕೊಟ್ಟ. ಪಟ್ನೆ ಕಿವಿಗೆ ಬಿದ್ದಿದ್ದು ಯಾರಿಗೆ? ಅನುಲಾಯಿಗೆ. ಅನುಲಾಯಿ ಕಿವಿ ಬಿದ್ದು ಕೂಡ್ಲೆ ಹೊತ್ತು ಹೊಂಟ್ರೆ ನನ್ನ ಗಂಡ ಸಾಯ್ತಾನ, ಹುಕುಮ್ ಹಚ್ಚುವಂತ ಹಣಿಗೆ ಹೆಂಡಿ ಹಚ್ಚುವಂತ ಹಣಿ ಬರ್ತದ ನನಗ ತಿಳ್ಕೊಂಡು ಏನ್ ಮಾಡಿದ್ಲು? ಏನ್ ಮಾಡ್ತಾರ್ರಿ? ಆಣಿ ಇಡ್ತಾಳ, ತೆತ್ತಿಸ್ಕೊಳ್ಳ ದೇವತರಿಗೆಲ್ಲ ಆಣಿ ಇಡ್ತಾಳ, ಸೂರ್ಯಚಂದ್ರಿಗೆಲ್ಲ ಆಣಿ ಇಡ್ತಾಳ. ಒಟ್ಟು ಸೂರ್ಯನ ಹೊರಗೆ ಬೀಳ್ಬಾರ್ದು ತಿಳ್ಕೊಂಡು ಆಣಿ ಇಟ್ಲು. 10 ದಿವಸ ಉದಯ ಆಗ್ಲಿಲ್ಲ, ಸೂರ್ಯ ಉದಯ ಆಗ್ಲಿಲ್ಲ. ಅವಾಗ ಪರಮಾತ್ಮನೇ ಇಳಿದು ಬಂದು ತೆಳಗ್ ಬಂದು ಕೇಳ್ತಾನ, ಅಲ್ಲ ತಾಯಿ ಅಂತ ಸಂಕಷ್ಟ ನಿನಗೆ ಏನು ಬಂದದ ಹೇಳು ಅಂದಾಗ ಹೇಳ್ತಾಳ, ನೋಡು ನನ್ನ ಗಂಡ ಸತ್ತಾನ, ಹೊತ್ತು ಹೊಂಟ್ರೆ ಅವ 1000 ಹೋಳಾಗಿ ಬೀಳ್ತಾನ, ಹೆಂಗ್ ಮಾಡ್ಲಿ ಅಂದ್ರು. ಅವಾಗ ಪರಮಾತ್ಮ ಹೇಳ್ದ, ನಿನ್ನ ಗಂಡ ಸತ್ರ ನಿನ್ನ ಗಂಡಗೆ ಏನದಲ್ಲ ನಾವು ಸರ್ವಾಂಗ ಸುಂದರ ಮಾಡಿ ಕೊಡ್ತೀವಿ, ಅವನಿಗೆ ಜೀವಂತ ಮಾಡಿ ಮಾತ್ರ ಕೊಡ್ತೀವಿ ಅಂದಾಗ ಅವಾಗ ಏನದ ಒಳಗೆ ತಂದು ಬಿಟ್ಲು. ಪಟ್ನೆ ಸೂರ್ಯ ಉದಯ ಆಗಿಬಿಡ್ತ್ರಿ. ಅವಾಗ ಒಂದು 1000 ಹೋಳಾಗಿ ಬಿದ್ದ. ಯಾರು? ಮಂಡ ಗಂಡ 1000 ಹೋಳಾಗಿ ಬಿದ್ದಾಗ ಮತ್ತ ಅಮೃತ ಹಸ್ತ ಎಳೆದ. ಯಾರು? ಪರಮಾತ್ಮ ಎಳೆದು ಅವನಿಗೆ ಸರ್ವಾಂಗ ಸುಂದರ ಮಾಡಿ ಅಜರಾಮರ ಮುದ್ದೈದೆ ಆಗಿ ತಿಳ್ಕೊಂಡು ಆಶೀರ್ವಾದ ಮಾಡ್ದ. ಯಾರು? ಪರಮಾತ್ಮ. ಮತ್ತೆ ಇದು ಅಲ್ಲದೆ ಅನುಸೂಯಾದೇವಿ ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಗಂಡನ ಪಾದ ತೀರ್ಥ ಹೊಡೆದು ಕೂಸು ಮಾಡಿ ಆಡಿಸಿದ್ರು. ಇಂಥವ್ರೆಲ್ಲ ಸತ್ರ ಹೇಳ್ತಾಳಕಿ ಅಕ್ಕಮಾದೇವಿ. ಯಾವ ಹರನೇ ಒಂದು ನರರೂಪ ತೊಟ್ಕೊಂಡು ಈ ನರರಿಗೆ ಉದ್ಧಾರ ಮಾಡ್ಲಿಕ್ಕೆ ಬಂದಾನಲ್ಲ ಮಲ್ಲಯ್ಯ, ಆ ಮಲ್ಲಯ್ಯನ ಶಿಖರ ಬಿದ್ದು ತೆಳಗ್ ಬಿದ್ದಟ್ಟು ಕೆಟ್ಟ ಆತ ಹೇಳ್ತಾಳಕಿ. ಇವ್ರು ಹೇಳಕತ್ತಾರ, ಏನ್ ಹೇಳ್ತಾರ ಇವ್ರಿ? ಗಂಡದರ ಕಾಲ ಕಡಿದಿರ್ತಾರ ಇವ್ರು. ಅದಕ್ಕೆ ತಂಗಿ ಹಂಗ ಆಗಂಗಿಲ್ಲ. ಗಂಡನೇ ಗುರು, ಗಂಡನೇ ದೇವ್ರ, ಗಂಡನೇ ಪರಮ ಕೈಲಾಸ, ಗಂಡನೇ ಮಾತ್ರ ನಿನಗೆ ಸ್ವರ್ಗಕ್ಕೆ ಒಯ್ಲಿಕ್ಕೆ ಕಾರಣದಾನ. ಅವನಿಗೆ ಬಿಟ್ಟು ಮಾತ್ರ ನಿನಗೆ ಎಲ್ಲಿ ಗತಿ ಇಲ್ಲ. ಮೊದಲು ವಿಚಾರ ಮಾಡ್ಕೋ ನೀನು. ಹೆಣ್ಣು ಕೆಡ್ತಪ್ಪ ಅಂತಂದ್ರೆ ಗಂಡನ ಮನಿನೇ. ಯಾಕ್ರಿ? ತವ್ರ ಮನ್ಯಾಗ ಕೂತಪ್ಪ ಅಂತಂದ್ರ ಎಷ್ಟು ದಿನ ಹಿಡಿಯಮ್ಮ ನಾವು? ಬಾಳೆ ಬಾಳ ಮಾತ್ರ ಒಂದು 18 ಹಣಿ ಬಾರಿ ಎಟ್ಟು ಕೊಡ್ರಿ. ಕೈಲೇ ರೊಕ್ಕ ಕೊಟ್ಟು ಮತ್ತೊಬ್ಬರ ಮನೆಗೆ ಕಳಿಸ್ತಾರೆ. ಇದು ಒಂದು ಮನ್ಯಾಗ ಹುಡುಕ್ತದ, ಮತ್ತೊಂದು ಮನ್ಯಾಗ ಒಂದು ಸಾಯ್ತದಲ್ರಿ. ಕತ್ತಿ ಹೆಂಗ್ ದುಡುದು ಗಂಡ ಸತ್ರ ಏನಂತಾರ ಇವ್ರಿಗೆ? ಏನಂತಾರ? ಹೇಳ್ರಿಲ್ಲ, ರಂಡಿ ಮುಂಡಿ ಅಂತಾರ. ಅವ್ರ ಸತ್ರ ಮತ್ತೆ ಹ್ಯಾಡ್ ಸತ್ತ ಅಂದ್ರೆ ನನಗೇನಂತಾರ? ಏನು ಅನ್ನಂಗಿಲ್ಲ ಮಗ. ಮತ್ತೊಂದು ತಂದ ಕೆರೆ ಗಂಟು ಹಾಕ್ತಾರ ಅಷ್ಟೇ. ಅದಕ್ಕೆ ತಂಗಿ ನಾವ್ ಹಾಡ್ನೆಪ್ಪ ಅಂತಂದ್ರೆ ಯಾವ್ದು ಇಲ್ಲ ನಿನಗ. ನನ್ನಿಂದ ಮಾತ್ರ ಮುತ್ತೈದೆ ಆದಿ ಎಲ್ಲಾ ಚಾಜಗಳು ನಿನಗೆ ಕಂಡಿ ಇಲ್ಲಿ ಎಲ್ಲ ಕಂಡಿದ್ ಖರೆ ಅದ. ನನಗೆ ಹೆಸರು ಬಂದದ.
100 ಮಾಡ್ಕೋತೀವಿ, ಸತ್ರ 100 ಮಾಡ್ಕೋತೀವಿ. ಹೌದು. ಹೆಣ್ಮಗಳಿಗೆ ಒಂದೇ ಹೌದಲ್ರಿ ಒಂದೇ ಸಲ ಆಯ್ತು, ಮುಗೀತು. ಹೆಣ್ಣು ಸತ್ತ ಮುಗೀತು. ಗೊತ್ತೇನ್ರಿ ಹಂಗ ನೋಡ್ರಿ ನೀವು 12 ವರ್ಷ ಲಗ್ನ ಐತ್ರಿ, ಲಗ್ನ ಆಗಿ ಮಕ್ಕಳೇ ಆಗಿಲ್ಲ. ಹೌದು. ದೈವದವ್ರು ಹೇಳ್ತಾರಿ ಏನತ್ತ ಏ ತಮ್ಮ ನಿಂಗೆ ಮಕ್ಕಳೇ ಆಗಲ್ಲಾಗ್ಯಾವ, ಇನ್ನೊಂದು ಹೆಂಡತಿ ಮಾಡ್ಕೋರು. ಅವ್ರ ದೈವದವ್ರ ಮಾತು ಕೇಳಿ ನಾ ಮಾಡ್ಕೊಂಡ ಮಕ್ಳು ಹಡದ. ಹೌದು. ಅದೇ ನನಗಂದಂಗ ನಾನು ಹೆಂಡತಿ ಹತ್ತಾರೇನು ಏ ತಂಗಿ ನೀನು ಮಕ್ಕಳೇ ಆಗಿಲ್ಲ ಇನ್ನೊಂದು ಮಾಡ್ಕೋರತ್ತಾರೇನು ಜರ ಕರ್ತ ಅಂದ್ರೆ ತಲೆ ಬೋಳ್ಸೆ ಕಳಿಸ್ತಾರ ಮನೆಗೆ. ಖರೆ ಅದು ನಿಂದು ಮಾತು.